ಮಿಚಿಗನ್ ಸೂಪರ್ ಆಗಿದೆ. ಥ್ಯಾಂಕ್ ಯು. ಎಷ್ಟೇ ಆದರೂ ಹೋಟೆಲಲ್ಲಿ ತಾನೇ ಕೆಲಸ ಮಾಡೋದು. ವೆರಿ ಫನಿ. ಚಿಯರ್ಸ್. ಚಿಯರ್ಸ್. ಡಾಕ್ಟರ್, ನಾನು ಮಲ್ಟಿಪಲ್ ಸೀಕ್ವೆನ್ಸ್ ಒಳಗೆ ಹೋಗಬೇಕು. ನನ್ನೂ ಟ್ರೈನ್ ಮಾಡಿ ಪ್ಲೀಸ್. ಅದಕ್ಕೆ ತುಂಬ ಕಾನ್ಸಂಟ್ರೇಷನ್ ಪವರ್ ಬೇಕು. ಡಾಕ್ಟರ್, ನಾವು ನಡೆದಿರೋ ಎಷ್ಟೋ ವಿಷಯನ ಇಂಟ್ರೆಸ್ಟ್ ಕೊಟ್ಟು ನೋಡೇ ಇರಲ್ಲ, ಬಟ್ ನಮ್ಮ ಬ್ರೈನ್ ಅದೆಲ್ಲ ಡೀಟೇಲ್ಸ್ನ ಕ್ಯಾಪ್ಚರ್ ಮಾಡಿರುತ್ತೆ. ಅದು ಹೇಗೆ ಸಾಧ್ಯ? ಬ್ರೈನ್ ಕೇಪಬಿಲಿಟಿ ಬಗ್ಗೆ ನಿಮಗೇನು ಗೊತ್ತು? ಇಟ್ಸ್ 2 to 3 ಪೀಟಾಬೈಟ್, ನಾಟ್ GB ಆರ್ TB, PB, ಪೀಟಾಬೈಟ್. ಡಿಂಟ್ ಅಂಡರ್ಸ್ಟ್ಯಾಂಡ್? ಗೊತ್ತಾಗಿಲ್ವಾ? ಪೆಟಾಬೈಟಾ? ಓಕೆ, ನಾನು ನಿಮಗೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ರೀಸೆಂಟ್ ಮೀನಾ ಕೇಸಲ್ಲಿ ಕಿಡ್ನ್ಯಾಪ್ ದಿವಸ ಏನಾಯಿತು ಅಂತ ಮೀನಾ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ಲು. ಅವಳನ್ನು ಕಿಡ್ನ್ಯಾಪ್ ಮಾಡಿದ್ದು, ಕಾರ್ ಹತ್ರ ಹೊಡೆದಿದ್ದು, ಅವ್ರ ಅಮ್ಮಂಗೆ ಫೈರ್ ಮಾಡಿದ್ದು ಎಲ್ಲ ಹೇಳಿದ್ಲು. ಅವ್ರ ಅಮ್ಮಂಗೆ ಶೂಟ್ ಮಾಡಿದಾಗ ಮೀನಾಗೆ ಕಾನ್ಷಿಯಸ್ ಇರಲಿಲ್ಲ. ಆದರೆ ಅವರು ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅನ್ನೋದು ನೆನಪಿತ್ತು. ಆದರೆ ಅದನ್ನು ರೀಕಾಲ್ ಮಾಡೋಕ್ಕಾಗಿರಲಿಲ್ಲ. ಅದೇ ವಿಷಯನ ನಾವು ತಿಳ್ಕೊಳ್ಳೋದಕ್ಕೆ ಅದೇ ವಿಷಯನ ಅವಳಿಗೆ ನೆನಪು ಮಾಡಿಸಿ ಅವಳನ್ನು ಡೀಪ್ ಸ್ಟೇಜ್ ಅಂದರೆ ಅವಳ ಡ್ರೀಮಲ್ಲಿ ಆ ದಿನನ ರೀಕ್ರಿಯೇಟ್ ಮಾಡಿ ಇವಳನ್ನು ಆ ದಿನಕ್ಕೆ ಕರ್ಕೊಂಡು ಹೋಗಿ ಅವಳ ತಾಯಿ ಹೇಳಿದ ಅಷ್ಟೂ ವಿಷಯನೂ ಕಲೆಕ್ಟ್ ಮಾಡಿದ್ವಿ. ಡಾಕ್ಟರ್, ಬಟ್ ನಾವೇನಕ್ಕೆ ಅವಳ ಡ್ರೀಮ್ನ ಶೇರ್ ಮಾಡಿದ್ವಿ? ನಾನು ನಿಮಗಾಗಲೇ ಹೇಳಿದೆ, ನಮ್ಮ ಬ್ರೈನ್ ಪವರ್ 2 to 3 ಪೀಟಾಬೈಟ್ ಅಂತ. ಅದರಲ್ಲಿ ಎಷ್ಟೊಂದು ಇನ್ಫಾರ್ಮೇಷನ್ಸ್, ಫೋಟೋಗ್ರಾಫ್ಸ್, ವಿಡಿಯೋಸ್, ಈವೆಂಟ್ಸ್ ಸ್ಟೋರ್ ಆಗಿರುತ್ತೆ. ನಾವು ಆ ವಿಷಯನ ತಿಳ್ಕೊಬೇಕಾದ್ರೆ ದಿ ಓನ್ಲಿ ವೇ ಈಸ್ ವಿ ಹ್ಯಾವ್ ಟು ರೀಕ್ರಿಯೇಟ್ ದಟ್ ಈವೆಂಟ್. ಅದಕ್ಕೆ ನಾವು ಅವರ ಡ್ರೀಮ್ ಒಳಗೆ ಹೋಗಿ ಕಿಡ್ನ್ಯಾಪ್ ಡೇಗೆ ಇವಳನ್ನು ಕರ್ಕೊಂಡು ಹೋಗಿ ಅದಷ್ಟು ಇನ್ಫಾರ್ಮೇಷನ್ ಅವಳಿಂದ ತಗೊಳ್ಳೋವರೆಗೂ ನಾವು ಅವಳನ್ನು ಸೇಫ್ ಗಾರ್ಡ್ ಮಾಡಬೇಕು. ಇನ್ ಕೇಸ್ ಸಂಬಡಿ ಶೂಟ್ಸ್ ಹರ್, ದ ಹೋಲ್ ಡ್ರೀಮ್ ವಿಲ್ ಕೊಲ್ಯಾಪ್ಸ್. ಅಥವಾ if somebody else gets diverted, the whole dream will get collapsed and she'll be caught in that sequence. ಡೈವರ್ಟ್. ಈ ವಿಕ್ಕಿ ಮತ್ತೆ ಸಿರಿ ಆವಾಗ ಡೈವರ್ಟ್ ಆಗ್ತಾ ಇರ್ತಾರೆ. ಏ ವಿಕ್ಕಿ, Vicky, come here. ನಾನೇನು ಮಾಡಿದೆ? ಡಾಕ್ಟರ್, ಈ ವಿಕ್ಕಿ ಯಾವಾಗಲೂ ಅವ್ರ ತಾಯಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಯಾಕೆ? ವಿಕ್ಕಿಗೆ ಮತ್ತು ಅವನ ತಾಯಿಗೆ ತುಂಬ ಅಟ್ಯಾಚ್ಮೆಂಟ್ ಇತ್ತು. ಹರ್ ಸಡನ್ ಲಾಸ್ ಅವನಿಗೆ ತಗೊಳಕ್ಕಾಗ್ತಿಲ್ಲ, ಅದರಿಂದ ಆಚೆ ಬರೋಕ್ಕೂ ಆಗ್ತಾ ಇಲ್ಲ. ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಗುಡ್ ಮಾರ್ನಿಂಗ್ ಸರ್. ಥ್ಯಾಂಕ್ ಯು ಸರ್. ಏನು ಹೇಳುತ್ತೆ ನಿಮ್ಮ ರಿಪೋರ್ಟು? ಸರ್, ಡ್ರೋನ್ ಯೂಸ್ ಮಾಡಿ ಬ್ಲಾಸ್ಟ್ ಮಾಡಿದ್ದಾರೆ. ಅದನ್ನೆಲ್ಲ ನಾನು ಬೆಳಿಗ್ಗೆಯಿಂದ ಟಿ ವಿಲಿ ನೋಡ್ತಾನೇ ಇದ್ದೀನಿ ರೀ. ನಾನು ಕೇಳ್ತಾ ಇರೋದು ನಿಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಏನು ಹೇಳುತ್ತೆ ಅಂತ. ಸರ್, ಡ್ರೋನ್ ಯಾವ ಕಂಪ್ನಿ ತಯಾರಿಸಿರೋದಲ್ಲ, ನಮಗೆ ಇವಾಗ ಏನೂ ಹೇಳೋಕ್ಕಾಗಲ್ಲ. ತುಂಬ ಪ್ರೆಷರ್ ಇದೆ ಶಂಕರ್. ಈ ಮೀಡಿಯಾದವ್ರು ಬೇರೆ ಏನೇನೋ ಆಗ್ತಾ ಇದ್ದಾರೆ. ಈ ಕೇಸ್ ಏನಾದರೂ ಸೆಂಟ್ರಲ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ನಮ್ಮ ಸರ್ಕಾರ ಸ್ಟೇಟಸ್ ಹಾಳಾಗುತ್ತೆ. ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದು ನನಗೆ ಗೊತ್ತಾಗಬೇಕು. ಡೋಂಟ್ ವರಿ ಸರ್, ಐ ವಿಲ್ ಹ್ಯಾಂಡಲ್. ಒಂದು ಒಳ್ಳೆ ಸ್ಕ್ವಾಡ್ನ ರೆಡಿ ಮಾಡಿದ್ದೀನಿ. ಆದಷ್ಟು ಬೇಗ ಕಂಡುಹಿಡಿತೀನಿ ಸರ್. ನಿಮ್ಮ ಸಪೋರ್ಟ್ ಹೊಂದಿದ್ರೆ ಸಾಕು ಸರ್.
ಐ ವಿಲ್ ಗಿವ್ ಯು ಆಲ್ ಸಪೋರ್ಟ್. ಆದಷ್ಟು ಬೇಗ ನಂಗೆ ರಿಸಲ್ಟ್ ಬೇಕು. ಈ ಬ್ಲಾಸ್ಟ್ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದು ನನಗೆ ಗೊತ್ತಾಗಬೇಕು ಆ್ಯಸ್ ಸೂನ್ ಆಸ್ ಪಾಸಿಬಲ್. ಓಕೆ ಸರ್. ಹ್ಞೂ. ಥ್ಯಾಂಕ್ ಯು ಸರ್. ಜೈ ಹಿಂದ್. ಹಲೋ ಸರ್. ಇವತ್ತು ಸಂಜೆ ಒಂದು ಪ್ರೆಸ್ ಮೀಟ್ ಅರೇಂಜ್ ಮಾಡಿ. ಓಕೆ ಸರ್. ಓಕೆ. ಸರ್, ರಿಪೋರ್ಟ್ನಲ್ಲಿ ಸಿಗ್ನಲ್ನ ಜಾಮ್ ಮಾಡಿದ್ದಾರೆ ಅಂತ ಇದೆ. ಗೌರ್ಮೆಂಟ್ ಸಿಗ್ನಲ್ನ ಹೇಗೆ ಜಾಮ್ ಮಾಡೋಕ್ಕಾಗುತ್ತೆ ಸರ್? ನನಗೂ ಅದೇ ಅರ್ಥ ಆಗ್ತಿಲ್ಲ ಸಾಗರ್. ಗೌರ್ಮೆಂಟಿಂದ ತುಂಬ ಪ್ರೆಷರ್ ಇದೆ. ರಾ ಇಂಟೆಲಿಜೆನ್ಸ್ಗೆ ಅಷ್ಟೊಂದು ಹಣ ಖರ್ಚು ಮಾಡ್ತಾರೆ, ಆದರೆ ಅವ್ರಿಗೆ ಇನ್ಫಾರ್ಮೇಷನ್ ಇರೋದಿಲ್ಲ. ಬ್ಲಾಸ್ಟ್ಗೆ ಯೂಸ್ ಮಾಡಿರೋ ಡ್ರೋನ್ಗೆ ಸಿಗ್ನಲ್ ಜಾಮರ್ ಹಾಕಿದ್ದಾರೆ ಅಂತಂದರೆ ಇದು ಹೊರಗಡೆಯಿಂದ ಬಂದು ಮಾಡಿರೋ ಕೆಲಸ ಅಲ್ಲ. ಇಲ್ಲೇ ಎಲ್ಲೋ ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸರ್, ಈ ಫೈಲಲ್ಲಿ ಹೈ ವಿಟ್ನೆಸ್ ಅಂತ ರಾಮಣ್ಣ ವಯಸ್ಸು 68 ಅಂತ ಮೆನ್ಷನ್ ಮಾಡಿದ್ದಾರೆ. ರಾಮಣ್ಣನ ಹೋಟ್ಲಲ್ಲೇ ಅವನು ಚೆಕ್ ಇನ್ ಆಗಿದ್ದಾನೆ. ಆಮೇಲೆ ಅದೇ ಹೋಟ್ಲಿಂದಾನೇ ಡ್ರೋನ್ ಆಪ್ರೇಟ್ ಮಾಡಿದ್ದಾನೆ. ಈ CCTV ಫುಟೇಜ್ ಎಲ್ಲ ರೆಕಾರ್ಡ್ ಆಗಿದೆ, ಬಟ್ ದೇರ್ ಈಸ್ ನೋ ಕ್ಲಿಯರ್ ಪಿಕ್ಚರ್ ಸಾಗರ್. ಇದಕ್ಕೆ ಯೂಸ್ ಮಾಡಿರೋ ಮೆಟಲ್ ಡ್ರೋನ್ ಇಲ್ಲಿಗೆಲ್ಲ ಬಂದಿದೆ ಅಂದರೆ ಅವರು ಈಸಿಯಾಗಿ ಸಿಗ್ತಾರಲ್ವಾ ಸರ್? ಸಾಗರ್, ಬ್ಲಾಸ್ಟ್ ಆಗಿರೋ ಫೋರ್ಸ್ಗೆ ಎವಿಡೆನ್ಸ್ ಎಲ್ಲ ಡೆಸ್ಟ್ರಾಯ್ ಆಗಿದೆ. ನಾವೀಗ ಡೆಡ್ ಎಂಡಲ್ಲಿ ಇದ್ದೀವಿ. ಇಲ್ಲಿಂದ ಮುಂದಕ್ಕೆ ನೀವೇ ರೋಡ್ ಮಾಡಬೇಕು. ಶೂರ್ ಸರ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಓಕೆ. ಹಲೋ. ಹಲೋ ಸರ್, ಒಂದು ಹೊಸ ಕೇಸ್ ಬಂದಿದೆ. ಇವತ್ತು ಸಂಜೆ ಮೀಟ್ ಮಾಡೋಣ. ಏನು ಹೇಳ್ಕೊಂಡಿದ್ದೆ ನನ್ನ ದುಡ್ಡು ಕಡೆ ನಾ ಕುಡಿತೀನಿ. ಏನೇನು ಹೆಂಗೆ ಇವಾಗ ಸಾಯಿಸ್ಬಿಡ್ತೀನಿ. ಸುಮ್ಮನೆ ಹೇಳ್ಕೊಂಬಿಟ್ಟಿದ್ಯಾ ನನ್ನ? ಹೇಳ್ಕೊಂಬಿಟ್ಟಿದ್ಯಾ ನನ್ನ? ಸಾಯಿಸ್ಬಿಡ್ತೀನಿ ನಾನು. ಸಿರಿ 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 ನೋ, ನನ್ನ ಮಾತು ಕೇಳು. ಲೆಟ್ಸ್ ಗೆಟ್ ಔಟ್ ಆಫ್ ಹಿಯರ್. ಸಿರಿ, ನೋ ಸಿರಿ, ನೋ, ಲೆಟ್ಸ್ ಗೆಟ್ ಔಟ್ ಆಫ್ ಹಿಯರ್. ಸಿರಿ, ಲೆಟ್ಸ್ ಮೂವ್ ಔಟ್ ಆಫ್ ಹಿಯರ್. ಸಿರಿ, ಕಮ್ ಸಿರಿ, ಪ್ಲೀಸ್ ಸಿಟ್ ಡೌನ್. ಸಿರಿ, ಕೂತ್ಕೋ. ಸಿರಿ, ಸಿಟ್ ಡೌನ್. Siri, calm down. ನೀನು ನೋಡ್ತಾ ಇರೋದು ನಿಮ್ಮ ಅಪ್ಪನ ಪ್ರೊಜೆಕ್ಷನ್ ಅಷ್ಟೇ. ಇಟ್ಸ್ ನಾಟ್ ರಿಯಲ್. ನಾವು ಬಾಂಬ್ ಬ್ಲಾಸ್ಟ್ ಮಿಷನಲ್ಲಿದ್ದೀವಿ. ಲುಕ್ ಎಟ್ ದ ಟೈಮ್, ಇಟ್ಸ್ ನಾಟ್ ಮೂವಿಂಗ್. ರಿಲ್ಯಾಕ್ಸ್ ಇರಿ, ಡೈವರ್ಟ್ ಆಗಬೇಡ.
ರಾವಣ ರೂಮ್ ನಂಬರ್ 103 ಹೇಳಿದ್ದೆಲ್ಲ ನೆನಪಿದೆ ತಾನೆ? ಏನೇ ಇನ್ಫಾರ್ಮೇಷನ್ ಸಿಕ್ಕಿದ್ರು ನಮಗೆ ಬಂದು ಹೇಳಬೇಕು. ನಾನಲ್ಲ ಅಂತ ಹೇಳಿದ್ನಲ್ಲ ಸಾಬ್, ನಿಮಗೆ ಹೆಸರೇ ಹೇಳ್ದು ಅವಾಗ್ಲಿಂದ. ಹೇಳಿ ಹೇಳಿ ನನಗೂ ಸಾಕಾಗೋಯ್ತು. मुझे कितना टच दिया तो भी मैं कुछ भी नहीं बताता हूँ. ठहरे मैडम आया था इंक्वायरी करने के लिए. अब तू आ गया क्या? ಇನ್ನು 1 hour ಟೈಮ್ ಇದೆ, ಕನೆಕ್ಟ್ ಮಾಡಿ. ದ ಡ್ರೀಮ್ ವಿಲ್ ಬಿ ಡಿಸೈನ್ಡ್ ಆಸ್ ಸಚ್. ತನ್ವೀರ್ ಒಂದು ಗನ್ ಎಕ್ಸ್ಚೇಂಜ್ ಡೀಲ್ಗೆ ಹೋಗ್ತಾ ಇರ್ತಾನೆ. ನೀವು ಅವನ ಮೇಲೆ ಪೊಲೀಸ್ ಅಂತ ಫೈರ್ ಮಾಡಿ, ನಾನು ಬಂದು ಅವನ್ನ ಸೇವ್ ಮಾಡ್ತೀನಿ. ನೀವು ನನ್ನ ಫಾಲೋ ಮಾಡ್ತಾ ಇರಿ. ಒನ್ಸ್ ಐ ಕನ್ವಿನ್ಸ್ ಹಿಮ್, ವಿ ಆರ್ ಗೋಯಿಂಗ್ ಇನ್ ಟು ಇಸ್ ಸೆಕೆಂಡ್ ಸೀಕ್ವೆನ್ಸ್. ಬಟ್ ರಿಮೆಂಬರ್, ಯಾವುದೇ ಕಾರಣಕ್ಕೂ ತನ್ವೀರ್ ಸಾಯಬಾರ್ದು. ಬಿ ಕ್ಲಿಯರ್, ನೋ ಫ್ಯಾಮಿಲಿ ಡ್ರಾಮಾ ಇನ್ ಡ್ರೀಮ್. जल्दी बैठो, जल्दी, चल चल चल. आओ भाई.